ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2026 ನಿಮಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುವರ್ಣಯುಗ ಅಂತ ನಾನು ಆಗಾಗ ಹೇಳ್ತಾ ಇದ್ದೆ. ಹಾಗಾದರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, VAO ಇರ್ಬೋದು, ಮತ್ತು ಕ್ರೈಸ್ಟಲ್ಲಿ ನಿಮಗೆ ಈ ಟೀಚರ್ ಹುದ್ದೆಗಳಿರ್ಬೋದು, ಅದ್ರ ಜೊತೆಗೆ ಲ್ಯಾಂಡ್ ಸರ್ವೇರ್ ಭೂಮಾಪನ ಹುದ್ದೆಗಳಿರ್ಬೋದು, ಈ ಎಲ್ಲ ಹುದ್ದೆಗಳಿಗೂ ಸಹ ಈಗ ನೋಟಿಫಿಕೇಷನ್ ಆಗಿದೆ. ಹಾಗಾದರೆ ಈ ಒಂದು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಒಂದು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಈ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಒಂದು ನ್ಯೂ ನೋಟಿಫಿಕೇಷನ್ಗೆ ಹೊಸ ಅಡ್ಮಿಷನ್ಗಳು ಆರಂಭಗೊಂಡಿದೆ. ನೋಡಿ, ನಿಮಗೆ ಆಫ್ಲೈನಲ್ಲಿ ತರಗತಿಗಳು ಆರಂಭಗೊಂಡಿದೆ ಮತ್ತು ಆನ್ಲೈನಲ್ಲೂ ಸಹ ತರಗತಿಗಳು ಆರಂಭಗೊಳ್ತಾ ಇದೆ ಈ ಜುಲೈ 15, 2026ಕ್ಕೆ. ನೋಡಿ, ನಿಮಗೆ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಏನು ಡೀಟೇಲ್ಸಾಗಿ ಮಾಹಿತಿ ಇದೆ ಆ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಹೇಳ್ಕೊಟ್ಟು. ಹಾಗಾದರೆ ಈ ನೋಟಿಫಿಕೇಷನ್ನ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಶುಲ್ಕ, ಅದರ ಜೊತೆಗೆ ಪರೀಕ್ಷಾ ದಿನಾಂಕ ಮತ್ತು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ಮಾತಾಡ್ತಾ ಹೋಗೋಣ. ಎಸ್ ಡಿಯರ್ ಫ್ರೆಂಡ್ಸ್, ಈಗ ನಾವು HKಯಲ್ಲಿ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕಂದಾಯ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಅನುಗುಣವಾಗಿ ಈ ಗ್ರಾಮೀಣ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಂತ ಏನಿದೆ, ಅದರಲ್ಲಿ RPC ಅಂತ ಏನು ಕರಿತೀವಿ, ಉಳಿಕೆಯ ಮೂಲ ವೃಂದ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ರೆಸಿಡಿಯಲ್ ಪೇರೆಂಟ್ ಕೇಡರ್ ಅಂತಕ್ಕಂಥದ್ದು ಏನಿದೆ, ಈ ರೆಸಿಡೆಂಟ್ ಪೇರೆಂಟ್ ಕೇಡರ್ ಅಂತಕ್ಕಂಥದ್ರಲ್ಲಿ ಟೋಟಲ್ ಹುದ್ದೆಗಳು ನಮಗೆ ಈಗ ಸಿಗ್ತಕ್ಕಂಥದ್ದು ವಿವಿಧ ಜಿಲ್ಲೆಗಳು, 21 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 505 ಪೋಸ್ಟ್ಗಳಿವೆ. ಎಸ್, ಹಾಗಾದರೆ ಈ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಲು ದಿನಾಂಕ ಯಾವಾಗ ಆರಂಭ ಆಗುತ್ತೆ ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ, ಫಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನಾವು ನೋಡೋದಾದರೆ, ನೋಡಿ, ದ್ವಿತೀಯ PUC ಮತ್ತು ತತ್ಸಮಾನ ಪರೀಕ್ಷೆ ಅಂತ CBSE ಮತ್ತು ICSEಯಲ್ಲಿರ್ಬೋದು, ಇತರೆ ರಾಜ್ಯಗಳ ಸರ್ಕಾರದ ಪರೀಕ್ಷಾ ಮಂಡಳಿ ನಡೆಸಿದ ಕ್ಲಾಸ್ 12 ಪರೀಕ್ಷೆ ಇರ್ಬೋದು, ಹಾಗೆ NIOS ಇರ್ಬೋದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಲ್ಲಿರ್ಬೋದು, ಹಾಗೆ ಅದರ ಜೊತೆಗೆ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಮತ್ತು ಈ JOCಯನ್ನು ಓದಿದಂಥವ್ರಿಗೂ ಸಹ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಎಸ್, ಹಾಗಾದರೆ ನಿಮಗೆ ಗೊತ್ತಾಯಿತು PUC ತತ್ಸಮಾನ ಪರೀಕ್ಷೆಗಳನ್ನು ಪಾಸಾಗಿರಬೇಕು ಇವರು ಅಂತ. ಎಸ್, ಇದಾದಮೇಲೆ ವಯೋಮಿತಿ. ನೋಡಿ, ವಯೋಮಿತಿಗೆ ಸಂಬಂಧಿಸಿದಂತೆ ಕನಿಷ್ಠ 18 ವರ್ಷ ಆಗಿರಬೇಕು. ಎಷ್ಟಾಗಿರಬೇಕು? ಕನಿಷ್ಠ 18 ವರ್ಷ ತುಂಬಿರಬೇಕು. ಹಾಗಾದರೆ ಗರಿಷ್ಠ ಜನರಲ್, ನೀವೇನು ಜನರಲ್ ಮೆರಿಟ್ GM ಅಂತ ಕರೀತೀರ, ಇವರಿಗೆ 40 ಇಯರ್ಸನ್ನು ಹೇಳಿದ್ದಾರೆ, 40 ವರ್ಷ. 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳು ಆಗಿರಬೇಕು. ನೆಕ್ಸ್ಟ್, ಹಾಗಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶ ಇದೆ, 45 ಇಯರ್ಸ್ವರೆಗೂ ಅವಕಾಶ ಇದೆ. ಎಸ್, ಹಾಗಾದರೆ ನಮಗೆ ಈ ಎರಡೂ ಮಾಹಿತಿಗಳು ಗೊತ್ತಾದ ಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 11/7/2026, ಇದೇ ತಿಂಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ರಿಮೈನಿಂಗ್ ಇರ್ತಕ್ಕಂಥ 20 ಡೇಸಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇದೇ ತಿಂಗಳು 31ನೇ ತಾರೀಕು ಒಳಗಡೆ ನೀವು ಶುಲ್ಕವನ್ನು ಪಾವತಿಸಬೇಕು. ಎಸ್, ಹಾಗಾದರೆ ಸ್ನೇಹಿತರೆ, ನಮಗೆ ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ, ಆರಂಭದ ದಿನಾಂಕ ಗೊತ್ತಾಯಿತು. ಹಾಗಾದರೆ ಮುಂದಿನ ವಿಷಯ ಏನು ಅಂದರೆ ಪರೀಕ್ಷಾ ದಿನಾಂಕ. ನೋಡಿ, ಪರೀಕ್ಷಾ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂದರೆ ಕಡ್ಡಾಯ ಕನ್ನಡದ ಮಾತ್ರ. ಬಟ್ ಪೇಪರ್ 1, ಪೇಪರ್ 2ದಲ್ಲೇ ಡೇಟ್ ಬಿಡುಗಡೆ ಆಗಿಬಿಟ್ಟಿದೆ, 4/10/2026. ಇದು ಸಹ 4/10/2026, ಅಂದರೆ 2 ಅವರ್ಸ್ ಟೈಮ್ ಇರುತ್ತೆ, 2 ಗಂಟೆ. 10:30ರಿಂದ 12:30ರವರೆಗೆ ಪೇಪರ್ 1 ಇರುತ್ತೆ, ಇದು GK ಪೇಪರ್ ಆಗಿರುತ್ತೆ. ಹಾಗೆ ಪೇಪರ್ 2 ಇರುತ್ತೆ, ಇದು 2:30ರಿಂದ 4:30 ಆಗಿರುತ್ತೆ, 2 ಅವರ್ಸ್ ಟೈಮ್ ಇರುತ್ತೆ, ಇದು ಪೇಪರ್ 2 ಇರುತ್ತೆ. ಇದು ನಿಮಗೆ ಜನರಲ್ ಕನ್ನಡ ಇರುತ್ತೆ, ಹಾಗೆ ಜನರಲ್ ಇಂಗ್ಲೀಷ್ ಇರುತ್ತೆ, ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ. ಇದು GS ಇರುತ್ತೆ. ಎಸ್, ಹಾಗಾದರೆ ಈ ಪರೀಕ್ಷೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ MCQಸಲ್ಲಿರುತ್ತೆ. ಇದರ ನಿಯಮಗಳು ನೋಡೋಣ, ನೆಗೆಟಿವ್ ಮಾರ್ಕಿಂಗ್ ಹೇಗೆಲ್ಲ ಇರುತ್ತೆ ಅಂತ. ನೋಡಿ, ಈ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಇದೆ. ಮೇಲ್ಕಂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಫ್ಲೈನ್ OMR ಶೀಟ್ ಮಾದರಿಯ ಮೂಲಕ ಏನಾಗುತ್ತೆ, ಪರೀಕ್ಷೆಯನ್ನು ನಡೆಸಲಾಗುತ್ತೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು, ಅಂದರೆ ಏನು ಆಡಳಿತಕ್ಕೆ ಅಥವಾ ನಿಮಗೆ ನೋಟಿಫಿಕೇಷನ್ ಆಗಿದೆ ಆ ಜಿಲ್ಲಾ ಆಡಳಿತಾತ್ಮಕ ಉದ್ದೇಶಗಳಲ್ಲಿ ಅಲ್ಲೇ ಏನಾಗುತ್ತೆ, ಪರೀಕ್ಷಾ ಕೇಂದ್ರವನ್ನು ನಾವು ತಗೋಬೇಕಾಗುತ್ತೆ. ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲಾಗುತ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇದಾದಮೇಲೆ ನಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಎಲಿಜಿಬಲ್. ನೋಡಿ, ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂಕಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಅಪಾಯಿಂಟ್ಮೆಂಟಿಗೆ ಪರಿಗಣಿಸಲಾಗಲ್ಲ. ನೋಡಿ, ಇಲ್ಲಿ 150 ಅಂಕಗಳು ಇರ್ತದೆ ಗರಿಷ್ಠ. ಕನಿಷ್ಠ ನಿಮಗೆ 150 50 ಅಂಕಗಳನ್ನು, ಕನಿಷ್ಠ ಅಂಕಗಳನ್ನು ತೆಗಿಬೇಕು. ತೆಗೆದ್ರೆ ಮಾತ್ರ ನೀವು ಎಲಿಜಿಬಲ್. ಕಡ್ಡಾಯ ಕನ್ನಡ ಬಹು ಆಯ್ಕೆ ಪ್ರಶ್ನೆಯಲ್ಲಿರ್ತದೆ.
ಮತ್ತು ಅದಕ್ಕೆ ಬೇಕಾದಂತಹ 150 ಮಾರ್ಕ್ಸಿಗೆ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಕಡ್ಡಾಯ ಕನ್ನಡದಲ್ಲಿ ನೀವು ಇದನ್ನು KEA ನಡೆಸುತ್ತೆ, ಅದನ್ನು ಬರಿಬೇಕಾಗುತ್ತೆ. ಯಾರು SLC ಮತ್ತು PUC ತತ್ಸಮಾನ ಪರೀಕ್ಷೆಗಳಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಕನ್ನಡ ಓದಿರಲ್ವೋ ಅವರು ಇದನ್ನು ಬರಿಬೇಕಾಗುತ್ತೆ. ಅಥವಾ ಆಯೋಗ KPSC ಆಯೋಗದಲ್ಲಿ ಪಾಸ್ ಮಾಡಿದರೆ ಇದನ್ನು ಬರೆಯೋದು ಬೇಡ. ಅಥವಾ ಆಯ್ಕೆ ಪ್ರಾಧಿಕಾರದಲ್ಲಿ ನೀವು ಕಡ್ಡಾಯ ಕನ್ನಡವನ್ನು ಪಾಸ್ ಮಾಡಿದರೆ ಈ ಪರೀಕ್ಷೆನ ಬರೆಯೋದು ಬೇಡ. ನೆಕ್ಸ್ಟ್ ನೋಡಿ, ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಬ್ಜೆಕ್ಟ್ GK ಏನಿದೆ, ಕಾಮನ್ ಆಗಿ ನಿಮಗೆ ಕರೆಂಟ್ ಅಫೈರ್ಸ್ ಜನರಲ್ ನಾಲೆಡ್ಜಲ್ಲಿ ಈ ಸಂಬಂಧಿಸಿದಂಥ ಸಾಮಾನ್ಯ ಜ್ಞಾನದ ವಿಷಯಗಳು ಕರೆಂಟ್ ಅಫೈರ್ಸ್. ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದರೆ ಇಲ್ಲಿ ನಿಮಗೆ ಜನರಲ್ ಮೆಂಟಲ್ ಎಬಿಲಿಟಿ ಬರ್ಬೋದು ಮತ್ತು ಜನರಲ್ ಸೈನ್ಸ್ ಸಹ ಬರ್ಬೋದು. ಭಾರತ ಸಂವಿಧಾನದ ಒಂದು ಅಧ್ಯಯನ ಇರ್ಬೋದು, ಭಾರತ ಇತಿಹಾಸ ಇರ್ಬೋದು, ಭೂಗೋಳಶಾಸ್ತ್ರ ಇರ್ಬೋದು. ಆದರೆ ಎಕನಾಮಿಕ್ಸ್ ಸಹ ಬರುತ್ತೆ ಇಲ್ಲಿ ಕೊಡದೆ. ಅಂದರೆ ನಿಮಗೆ ದಿನನಿತ್ಯ ಜೀವನದಲ್ಲಿ ಇರ್ಬೋದು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಗಳ ಬಗ್ಗೆ, ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ RDPR ಸಹ ಇಲ್ಲಿ ಬರುತ್ತೆ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಹ ಬರುತ್ತೆ. ಹಾಗೆ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದಂಥ ಈ ಪ್ರಾಬ್ಲಮ್ಸ್ ಏನಿದೆ, ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ಸ್ ಏನಿದೆ, ಅದರ ಮೇಲೂ ಸಹ ಅಂಶಗಳು ಬರುತ್ತೆ. ಇದೆಲ್ಲ ಸೇರಿಬಿಟ್ಟು ನಿಮಗೆ 100 ಕ್ವಶನ್ಸು 100 ಮಾರ್ಕ್ಸ್ ಇರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಲಾಸ್ಟ್ ಟೈಮ್ 200 ಇತ್ತು, ಈ ಸಲ 200 ಇಲ್ಲ, 100 ಕ್ವಶನ್ಗೆ 100 ಮಾರ್ಕ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಪೇಪರ್ ಏನಿದೆ ಅದನ್ನು ನೀಟಾಗಿ ನೋಡಿಕೊಂಡ್ರೆ ಆಯಿತು, ಆ ಪೇಪರನ್ನು ನೀಟಾಗಿ ನೋಡಿಕೊಂಡ್ರೆ ಆಯಿತು. ಎಸ್, ಹಾಗಾದರೆ ನಮಗೆ ಮುಂದಿನ ಪೇಪರ್ ಏನಿರುತ್ತೆ ನೋಡಿ, ಕಮ್ಯುನಿಕೇಷನ್ ಪೇಪರ್ ಸಂವಹನ ಪತ್ರಿಕೆಯಲ್ಲಿ 35 ಕನ್ನಡ ಇರುತ್ತೆ, 35 ಇಂಗ್ಲೀಷ್ ಇರುತ್ತೆ, 30 ಮಾರ್ಕ್ಸ್ಗೆ ಕಂಪ್ಯೂಟರ್ ನಾಲೆಜ್ ಇರುತ್ತೆ. ಟೋಟಲ್ 100 ಕ್ವಶನ್ಸು 100 ಮಾರ್ಕ್ಸ್ ಇರುತ್ತೆ. 2 ಅವರ್ಸ್ ಡ್ಯೂರಿಯೇಷನ್ ಇರುತ್ತೆ. 2 ಅವರ್ಸ್ ಏನಾಗಿರುತ್ತೆ, ಡ್ಯೂರಿಯೇಷನ್ ಇರುತ್ತೆ. ಎಸ್, ಹಾಗಾದರೆ ನಿಯಮಗಳೇನಿದೆ ಪೇಪರ್ 1 ಪೇಪರ್ 2ನಲ್ಲಿ ನೀವು ತೆಗಿಬೇಕಾದ ಅಂಕಗಳ ಬಗ್ಗೆ ಇಲ್ಲಿ ಕೆಲವು ಕಂಡೀಷನನ್ನು ಕೊಟ್ಟಿದ್ದಾರೆ ನೋಡಿ. ಸದರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಫ್ಲೈನ್ ಮೂಲಕ ನಡೆಸಲಾಗುತ್ತದೆ. ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂಕಗಳಲ್ಲಿ ಕನಿಷ್ಠ 35% ಅಂದರೆ ನೀವು 100ಕ್ಕೆ 35 ಅಂಕಗಳನ್ನು ಪೇಪರ್ 1ನಲ್ಲಿ ಮತ್ತು ಪೇಪರ್ 2ನಲ್ಲಿ ತೆಗಿಲೇಬೇಕು. ಮಿನಿಮಮ್ 70 ಮಾರ್ಕ್ಸ್ ಬರಬೇಕಾಗುತ್ತೆ ಪೇಪರ್ 1 ಪೇಪರ್ 2 ಸೇರಿ. ಇದರಲ್ಲಿ 35 ಬರಲೇಬೇಕು, ಇದರಲ್ಲೂ 35 ಬರಲೇಬೇಕು. 35ಗಿಂತ ಒಂದರಲ್ಲಿ ಕಡಿಮೆ ಆಯಿತು ಅಂದರೆ ಅದು ನಾಟ್ ಎಲಿಜಿಬಲ್ ಅಂತ. ಅಂದರೆ ಒಂದೊಂದು ಪೇಪರಲ್ಲಿ 35 ಬರಲೇಬೇಕು ಕನಿಷ್ಠ 100ಕ್ಕೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಇದು ಭಾಳ ಇಂಪಾರ್ಟೆಂಟು. 0.25 4ನೇ 1 ಭಾಗ ಅಂದರೆ ನಿಮಗೆ 4 ಪ್ರಶ್ನೆಗಳು ತಪ್ಪಾದರೆ 1 ಪ್ರಶ್ನೆಯ ಅಂಕಗಳನ್ನು ಏನು ಮಾಡ್ತಾರೆ ಇಲ್ಲಿ ತೆಗಿತಾರೆ ಅಂತಕ್ಕಂಥದ್ದು. ಅದು 0.25 ನೆಗೆಟಿವ್ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಒಂದು ಹುದ್ದೆಗಳಿಗೆ ಅನುಗುಣವಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದರೆ ನಮ್ಮ ಲೋಗೋ ಇರತಕ್ಕಂಥದ್ದು, ಅದರಲ್ಲಿ ನಿಮಗೆ ಲೀಸ್ಟ್ ಬರ್ತದೆ. VAO ಅಂತ ಬರ್ತದೆ, ಲ್ಯಾಂಡ್ ಸರ್ವೇರ್ ಅಂತ ಬರ್ತದೆ, HSTR GPSTR ಅಂತ ಬರ್ತದೆ, ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬರ್ತದೆ. ಇವೆಲ್ಲ ಆನ್ಲೈನ್ ತರಬೇತಿಯನ್ನು ನೀವು ಪಡಿಬೋದು. ಅದೇ ರೀತಿಯಾಗಿ ಡೇಟ್ ನೆನಪಿರಲಿ, ಇದೇ ತಿಂಗಳು ಜುಲೈ 15 7 2026. ಈಗ ಸಮಯಾವಕಾಶ ಇಲ್ಲದ ಕಾರಣ ನಾವೇನು ಮಾಡಿದ್ವಿ, ಈಗ ಆಫ್ಲೈನ್ ತರಗತಿಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಆಫ್ಲೈನ್ ತರಗತಿಗಳು ಬೆಳಿಗ್ಗೆ ನಿಮಗೆ 8 ಗಂಟೆಯಿಂದ 2 ಗಂಟೆವರೆಗೂ GK ಪೇಪರ್ ಇರುತ್ತೆ. 2 ಗಂಟೆಯಿಂದ ನಿಮಗೆ 4ರಿಂದ 5 ಗಂಟೆವರೆಗೂ ಏನಾಗಿರುತ್ತೆ, ಕಮ್ಯುನಿಕೇಷನ್ ಪೇಪರನ್ನು ನಾವು ಕ್ಲಾಸ್ ಮಾಡಿ ಕೊಡ್ತೇವೆ. ಕಮ್ಯುನಿಕೇಷನ್ ಪೇಪರನ್ನು ನಿಮಗೆ ಕ್ಲಾಸ್ ಮಾಡಿ ಕೊಡ್ತೇವೆ. ಓದೋದಕ್ಕೂ ಸಹ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ಎಸ್, ಹಾಗಾಗಿ ನೀವು ಯಾರು ಆಸಕ್ತರಿದ್ದೀರಾ ಅವರು ನಮ್ಮ ದೂರವಾಣಿ ಕರೆ ಇರ್ಬೋದು 9071673831ಗೆ ಕರೆ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ ಅಂತಕ್ಕಂಥದ್ದು ಗಮನಿಸ್ತಾ, ಈ ವಿಡಿಯೋ ಎಷ್ಟಾಗಿದ್ರೆ ಇತರರಿಗೆ ಪರಿಚಯಿಸಿ ಮತ್ತು ಇತರರಿಗೆ ಹೇಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.